ಅಕೌಂಟ್ ಟರ್ಮಿನೇಟ್ ಆಯಿತು ಮಧ್ಯರಾತ್ರಿ. ಬೇಜಾರೇನು ಅಂತ ಅಂದರೆ 1K ಸಬ್ಸ್ಕ್ರೈಬರ್ಸ್ ಆಗಿ ನೆಕ್ಸ್ಟ್ ಡೇನೇ ಇದಾಯಿತು. ಸಡನ್ನಾಗಿ 3 ಸ್ಟ್ರೈಕ್ಸ್ ಆಗಿ, ಅದು ಅಷ್ಟು ಈಸಿ ಅಲ್ಲ, ಬಟ್ ಆಯಿತು. ಈಗ ಬೇಜಾರೇನು ಅಂತ ಅಂದರೆ ಈಗ ಹೆಂಗೆ ಮತ್ತೆ ಅದನ್ನ ಪಿಕಪ್ ಮಾಡೋದು ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ದೀರಾ ಏನು ಅಂತ. ನನ್ನ ಅಕೌಂಟು ಬ್ಯಾಕ್ಗ್ರೌಂಡಲ್ಲಿ ಮತ್ತೆ ಸೌಂಡ್ ಸ್ಟಾರ್ಟ್ ಆಯಿತು. ಇಷ್ಟೋ ತನಕ ಸೈಲೆಂಟ್ ಆಗಿತ್ತು. ನನ್ನ ಅಕೌಂಟ್ ಟರ್ಮಿನೇಟ್ ಆಯಿತು. ಏನಕ್ಕೆ ಅಂದರೆ IPL ವೀಡಿಯೋಸ್ ಹಾಕಿದೆ, ಅದು ವೈರಲ್ ಆಗಿತ್ತು. ಸೊ ಟಿವಿಲಿ ನಾನು ರೆಕಾರ್ಡ್ ಮಾಡಿ ಹಾಕಿದ್ಕೆ ಅಲ್ಲಿ ಸ್ವಲ್ಪ IPL ಅಂತ ಕಾಣಿಸಿದ್ಕೆ 3 ಸ್ಟ್ರೈಕ್ಸ್ ಅಂತ ಇರುತ್ತೆ. ನನಗೆ 3 ಸ್ಟ್ರೈಕ್ಸ್ ಬಂದು ಆ 3 ವೀಡಿಯೋಯಿಂದ ನನಗೆ ಟರ್ಮಿನೇಟ್ ಆಯಿತು. ಫಸ್ಟ್ ಟೈಮ್ ಒಂದು ಸತಿ ಏಪ್ರಿಲಲ್ಲಿ ಬಂದಿತ್ತು, ಬಟ್ ಅದು ಕಾಪಿರೈಟ್ಸ್ ಇದು ನೋಡಿದಾಗ ಅದೇನೋ ಬೇರೆ ವಿಯೋಕಾಮ್ ಅಥವಾ IPL ಅಂತ ಏನೋ ಇತ್ತು. ನಾನೇನೋ ಟಿವಿದು ಅಥವಾ ಬೇರೆದೇನೋ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ಬಂದಾಗ ನಾನು ನಾರ್ಮಲಾಗಿ ಆದಷ್ಟು ಟ್ರೈ ಮಾಡಿದ್ದೆ ಝೂಮ್ ಹಾಕಿ ಆ ಥರ ಏನು ಕಾಣಿಸ್ಬಾರ್ದು ಅಂತ. ಬಟ್ ಎಲ್ಲೋ 1-2 ಸೆಕೆಂಡ್ ಹಿಂಗೆ ಕೆಲವೊಂದು ವೀಡಿಯೋಸಲ್ಲಿ ಕಾಣಿಸಿರೋದಕ್ಕೆ ಅದು ಸಡನ್ನಾಗಿ 3 ಸ್ಟ್ರೈಕ್ಸ್ ಆಗಿ ನನ್ನ ಅಕೌಂಟ್ ಟರ್ಮಿನೇಟ್ ಆಯಿತು ಮಧ್ಯರಾತ್ರಿ. ಮೊನ್ನೆ ಮಧ್ಯರಾತ್ರಿ ಹಂಗಾಯಿತು. ಬಟ್ ಓನ್ಲಿ 1% ಚಾನ್ಸ್ ಏನು ಅಂತಂದರೆ ನಾನು ಕಾಪಿರೈಟ್ಸ್ ಓನರ್ಸ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಹಿಂಗೆ ಮುಂದೆ ಆಗಲ್ಲ, ಸಾರಿ ಪ್ಲೀಸ್ ಗಿವ್ ಮಿ ಬ್ಯಾಕ್ ಅಂತೆಲ್ಲ ನಾವು ರಿಕ್ವೆಸ್ಟ್ ಮಾಡಿ ಒಂದು ಮೇಲ್ ಮಾಡಬೇಕು. ಸೊ ಅದು ಮಾಡಿದ್ದೀನಿ. 1% ಚಾನ್ಸ್ ಅಷ್ಟೇ ಅದು ವಾಪಸ್ ಬರೋದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅಂದರೆ ಈ ಅಕೌಂಟು ನನ್ನದು ಕಸಿನ್ಸ್, ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಸೊ ಇದನ್ನ ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಇದನ್ನೇನು ಪೋಸ್ಟ್ ಮಾಡ್ತಿರ್ಲಿಲ್ಲ, ಎಲ್ಲ ಡಿಲೀಟ್ ಆಗಿತ್ತು ಹಳೆ ವೀಡಿಯೋಸ್ ಎಲ್ಲ. ಸೊ ಇದೇ ಇತ್ತು ನನಗೆ. ಇನ್ನೊಂದೇನು ಅಂದರೆ ನಂಗೆ ಇನ್ನೊಂದು Gmail ಅಕೌಂಟು ಕ್ರಿಯೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಂದು ಆಲ್ರೆಡಿ ಬಿಸ್ನೆಸ್ ಒಂದೇ ನಂಬರಿಂದ ಒಂದು ಬಿಸ್ನೆಸ್ಗೆ, ನಂದು ಆನ್ಲೈನ್ ಬಿಸ್ನೆಸ್ಗೂ ಕೂಡ Gmail ಕ್ರಿಯೇಟ್ ಆಗಿತ್ತು. ಸೊ ಒಂದು ನಂಬರಿಂದ ಜಾಸ್ತಿ ಇದೆಲ್ಲ ಇದಾಗಲ್ಲ. ಆ್ಯಂಡ್ ಇನ್ನೊಂದು ನಂಬರಿಂದ ಬೇರೆ ಎಲ್ಲ ಏನೇನು ಆಗಿದೆ. ಯಾವ ನಂಬರಿಂದ ನಂಗೆ ನೈಟ್ Gmailಗೂ ಕೂಡ ನಂಗೆ ಕ್ರಿಯೇಟ್ ಮಾಡೋಕ್ಕಾಗಲೇ ಇಲ್ಲ. ಆಗ ಆಪ್ಷನ್ ಇದ್ದಿದ್ದು ಒಂದೇ. ಸೊ ಇದನ್ನು ಮಾಡಿದೆ. ಆ್ಯಂಡ್ ಬೇಜಾರೇನು ಅಂತ ಅಂದರೆ 1K ಸಬ್ಸ್ಕ್ರೈಬರ್ಸ್ ಆಗಿ ನೆಕ್ಸ್ಟ್ ಡೇನೇ ಇದಾಯಿತು. ಅದೊಂಥರ ಸಖತ್ ಬೇಜಾರು. ಯಾಕಂದರೆ ಅದರಲ್ಲಿ ಏನಿದೆ 4.5 ಮಂತಲ್ಲಿ 1K ಸಬ್ಸ್ಕ್ರೈಬರ್ಸ್ ಆಗೋದು ಅಷ್ಟು ಈಸಿ ಅಲ್ಲ, ಬಟ್ ಆಯಿತು. ಈಗ ಬೇಜಾರೇನು ಅಂತ ಅಂದರೆ ಈಗ ಹೆಂಗೆ ಮತ್ತೆ ಅದನ್ನ ಪಿಕಪ್ ಮಾಡೋದು ಅಂತ. ಬಟ್ ಅಂದು ನಾನು ಬಿಡ್ತಿಲ್ಲ, ಎಲ್ಲ ಶಾರ್ಟ್ಸ್ ಹಾಕ್ತಾಯಿದ್ದೀನಿ. ಹಳೆ ವೀಡಿಯೋಸ್ ಯಾವುದು ಹಾಕೋಕ್ಕೆ ಹೋಗೋಲ್ಲ. ಬೇಜಾರು ಅದೂ ಇದೆ. ಎಷ್ಟೊಂದು ನನ್ನ ಫ್ರೆಂಡ್ ಮದುವೆದು, ನನ್ನ ಕಸಿನ್ ಮದುವೆದು, ಮಹಾಬಲಿಪುರಂಗೆ ಹೋಗಿದ್ದು, ಚಾಲೆಂಜಸ್ ವೀಡಿಯೋಸು, ನಮ್ಮ ಅಕ್ಕಂದು ಮೆಟರ್ನಿಟಿ ಫೋಟೋಶೂಟ್ ವೀಡಿಯೋಸು, ನಮ್ಮ ಫ್ಯಾಮಿಲಿ ವೀಡಿಯೋಸ್, ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ನ ಮೀಶೋ ಪ್ರಾಡಕ್ಟ್ಸ್ನೆಲ್ಲ ನಾನು ಇನ್ವೆಸ್ಟ್ ಮಾಡಿ ನಾನೇ ಯೂಟ್ಯೂಬ್ಗೆ ಅಂತಲೇ ತರಿಸಿ ಎಲ್ಲ ಮಾಡಿದ್ದೆ. ಸೊ ಅದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ. ವೇಸ್ಟ್ ಅಂದರೆ ಡಿಲೀಟ್ ಆಗುತ್ತೆ, ವೀಡಿಯೋಸ್ ಇಲ್ಲ ಅಂತ ಬೇಜಾರು. ಮೇ ಬಿ ನಾನು ಮೀಶೋದು ಇನ್ನೊಂದು ಸತಿ ಮಾಡ್ತೀನಿ, ಅದು ಡೋಂಟ್ ನೋ, ನೋಡೋಣ. ಆ್ಯಂಡ್ ಈಗ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದು ಬಂದರೆ ಒಳ್ಳೆಯದು. ಡೋಂಟ್ ನೋ ಯಾವಾಗ ಬರುತ್ತೆ ಅಂತ. ಪ್ಲೀಸ್ ಇಲ್ಲಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತು ನೆಕ್ಸ್ಟ್ ಇಂದ ಎಲ್ಲ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾರ್ಮಲಾಗಿ ಡೈಲಿ ವ್ಲಾಗ್ಸ್ ಅಥವಾ ಮೇಕಪ್ ಅದು ಇದು ಅಂತ ಎಲ್ಲ ಹೇಳಿದೆ, ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ. ಸೊ ಈಗ ನೆಕ್ಸ್ಟ್ ಎಲ್ಲ ಹಾಕೊಂಡು ಹೋಗ್ತೀನಿ. ಆಲ್ರೆಡಿ ನಾನು ಬ್ಯಾನ್ ಆಗೋಕ್ಕಿಂತ ಮುಂಚೆ ಅವತ್ತಿನ ದಿವಸ ಒಂದು ವೀಡಿಯೋನೂ ಕೂಡ ರೆಕಾರ್ಡ್ ಮಾಡಿದ್ದೆ, ರಿಯಾಕ್ಟಿಂಗ್ ಟು ಮೈ ಓಲ್ಡ್ ಟಿಕ್ಟಾಕ್ ವೀಡಿಯೋಸ್ ಅಂತ. ಅದಕ್ಕೆ ಅಂತ ಅದರಲ್ಲೂ ನಾನು ಹೇಳಿದ್ದೆ 1K ಸಬ್ಸ್ಕ್ರೈಬರ್ಸ್ ಆಯಿತು, ಖುಷಿ ಆಯಿತು ಅಂತ. ಈಗ ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾಳೆ ಪೋಸ್ಟ್ ಮಾಡ್ತೀನಿ. ಇವಾಗ ಇದನ್ನು ಪೋಸ್ಟ್ ಮಾಡಿದೆ, ಹಾಕೋಕ್ಕಿಂತ ಮುಂಚೆ ಅಂತ ಪೋಸ್ಟ್ ಮಾಡಿದೆ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಬೇಗ ನನಗೆ ಮತ್ತೆ 1K ಆಗೋ ಥರ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬೈ ಬಾಯ್.